ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರ ಗೌಡ. ಗೌರಿ ಕಲ್ಯಾಣ ನಾಳಿನ ಸಂಚಿಕೆಯ ವಿಡಿಯೋ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆವರೆಗೂ ವಾಚ್ ಮಾಡಿ. ಸೊ ಈ ಕಡೆ ಸರಿತಾ ಅವ್ರ ಜೊತೆ ಮಾತಾಡ್ತಾ ಇರುವಂತಹ ಗೌರಿಯವರು ಪ್ರೀತಿಯಿಂದ ಕೆಲವೊಂದು ಮಾತುಗಳನ್ನ ತನ್ನ ಅತ್ತೆ ಸರಿತನಿಗೆ ಹೇಳಿರ್ತಾರೆ, ಸೊಸೆ ಅಂತ ಒಪ್ಕೋಬೇಕು ಅಂತ ಹೇಳಿ. ಇನ್ನು ಯಾವುದೇ ಕಾರಣಕ್ಕೂ ನಾನು ನಿನ್ನ ಸೊಸೆ ಅಂತ ಒಪ್ಕೊಳೋದಿಲ್ಲ ಅಂತ ಹೇಳಿದಂತಹ ಸರಿತಾ ಅವರು ಅಲ್ಲೇ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಇನ್ನು ತನ್ನ ಅತ್ತೆ ಮಾತುಗಳನ್ನ ಯಾವುದನ್ನು ಸಹ ಮನಸ್ಸಿಗೆ ಹಚ್ಕೊಂಡಂತಹ ಗೌರಿಯವರು ಖುಷಿಯಿಂದನೇ ಅಲ್ಲಿಂದ ಹೋಗ್ತಾರೆ. ಇನ್ನು ಹೋಗೋ ಸಂದರ್ಭದಲ್ಲಿ ಅಲ್ಲೇ ಇರುವಂತಹ ಆಶಾ ತನ್ನ ಚಿಕ್ಕತ್ತೆಯವರು ಕರೆದ್ಬಿಟ್ಟು ಗೌರಿಯವ್ರನ್ನ ಕೂರಿಸ್ಬಿಟ್ಟು ಈ ಕಡೆ ರೂಮಲ್ಲಿ ಅಲಂಕಾರನ ಮಾಡ್ತಾರೆ ಗೌರಿಗೆ. ಇನ್ನು ಗೌರಿಯವರು ಏನು ಚಿಕ್ಕತ್ತೆ ಇದೆಲ್ಲನೂ ಯಾಕೆ ಈ ರೀತಿ ನನ್ನ ಫಸ್ಟ್ ನೈಟಿಗೆ ರೆಡಿ ಮಾಡೋ ಥರ ರೆಡಿ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಇನ್ನು ಆಶಾ ಅವ್ರು ಹೇಳ್ತಾರೆ, ಅಲ್ಲಮ್ಮ ಗೌರಿ, ನೀನು ವಿವೇಕ್ ಮತ್ತು ಅನಿಕೇತ್ ಮತ್ತು ಮೋನಿಕಂದು ಎಷ್ಟು ತಪ್ಪಿದೆ ಅಂತ ಹೇಳಿ ಅಷ್ಟು ಜನರ ಮುಂದೆ ಚೌಟ್ರಿಯಲ್ಲಿ ಎಲ್ಲನೂ ಕೂಡ ಸಾಕ್ಷಿ ಸಮೇತ ನಿರೂಪಿಸಿದ್ಯಾ. ಇನ್ನು ನಿಂದು ಯಾವುದೇ ತಪ್ಪಿಲ್ಲ, ವಿವೇಕ್ ಅವತ್ತೇ ಹೇಳಿರ್ಲಿಲ್ವಾ ನಿಂದು ಯಾವುದೇ ರೀತಿಯ ತಪ್ಪಿಲ್ಲ ಅಂತಂದರೆ ನಿನ್ನನ್ನು ನಾನು ಹೆಂಡ್ತಿ ಅಂತ ಒಪ್ಕೊಂಡು ಇದೇ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನೀನು ತಪ್ಪನ್ನು ಏನೂ ಇಲ್ಲ ಅಂತ ಹೇಳಿ ಸಾಬೀತು ಮಾಡಿದ್ಯಾ ಸಾಕ್ಷಿ ಸಮೇತ. ಇನ್ನು ವಿವೇಕ್ ನಿನ್ನ ಹೆಂಡ್ತಿ ಅಂತ ಒಪ್ಕೊಂಡಿರೋದಕ್ಕೆ ಚಾನ್ಸೇ ಇಲ್ಲ ಗೌರಿ. ಅದಕ್ಕೆ ಇವತ್ತು ನಿನಗೆ ಈ ರೀತಿ ಅಲಂಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕೆಲಸದವ್ರನ್ನ ಕರೆದು ಒಂದು ಲೋಟ ಹಾಲು ತೊಗೊಂಬ ಅಂತ ಹೇಳ್ತಾರೆ ಆಶಾ ಅವರು. ಇನ್ನು ಕೆಲಸದವರು ಹಾಲು ತಂದು ಕೊಟ್ಟಾದ್ಮೇಲೆ ಆಶಾ ಅವರು ಇದನ್ನು ತೊಗೊಂಡು ವಿವೇಕ್ ರೂಮ್ಗೆ ಹೋಗು ಅಂತ ಹೇಳಿ ಗೌರಿಗೆ ಹೇಳ್ತಾರೆ. ಇನ್ನು ಗೌರಿ ಅವರು ತುಂಬ ಖುಷಿಯಿಂದ ನಾಚಿಕೊಂಡೆ ಈ ಕಡೆ ವಿವೇಕ್ ರೂಮ್ ಕಡೆ ಹೋಗೋ ಪ್ರಯತ್ನನ ಮಾಡ್ತಾರೆ. ಈ ಕಡೆ ವಿವೇಕ್ ಹತ್ರ ಮಾತಾಡ್ಕೊಂಡು ತನ್ನ ತಾಯಿ ಆದಂತಹ ಸರಿತವರು ನಿಂತಿರ್ತಾರೆ. ಏನಪ್ಪ ವಿವೇಕ್, ಯಾಕೆ ಇಷ್ಟೊಂದು ಯೋಚನೆಯಲ್ಲಿ ಟೆನ್ಷನ್ ಮಾಡ್ಕೊಂಡು ನಿಂತಿದ್ಯಾ ಅಂತ ಕೇಳ್ತಿದ್ದಾಗೆ ನೆನೆ ವಿವೇಕ್ ಅವ್ರು ಹೇಳ್ತಾರೆ, ಅಲ್ಲ ಅಮ್ಮ, ಎಲ್ಲಾ ವಿಷಯದಲ್ಲೂ ಅನಿಕೇತ್ ನಮ್ಗೆ ತುಂಬಾನೇ ಮೋಸ ಮಾಡ್ಬಿಟ್ಟ ಅಮ್ಮ. ಮೊದಲನೇದಾಗಿ ನಾನು ಅವ್ನ ಆಡೋ ಮಾತುಗಳಿಗೆ ಸೋತು ನಾನು ಇವತ್ತು ಈ ಪರಿಸ್ಥಿತಿನ ತಂದ್ಕೊಂಡ್ಬಿಟ್ಟೆ. ನಾನು ಅವನ ಮಾತನ್ನ ನಂಬಿ ಮೋಸ ಹೋಗ್ಬಿಟ್ಟೆ ಅಮ್ಮ ಅಂತ ಹೇಳ್ತಿದ್ದಾಗೆ ನೆನೆ ಸರಿತಾ ಅವರು, ಇಲ್ಲ ವಿವೇಕ್, ನೀನು ಅವನ ಮಾತನ್ನ ಕೇಳಿ ಮೋಸ ಹೋಗಿಲ್ಲ, ನಿಜವಾಗ್ಲೂ ಅವನೇ ಮೋಸ ಮಾಡ್ಕೊಂಡಿದ್ದಾನೆ. ಅವನು ಮಾಡಿರೋ ಮೋಸಕ್ಕೆ ನೀನ್ ಯಾಕೆ ಪಶ್ಚಾತ್ತಾಪ ಪಡ್ತಾ ಇದೀಯಾ? ನೀನು ಹೀಗೆ ಯೋಚನೆ ಮಾಡ್ತಾ ಇರಬೇಡ, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಎಲ್ಲನೂ ಈ ಕಡೆಯಿಂದ ಮೋನಿಕಾ ಮತ್ತು ಆ ವಿವೇಕ್ ಸೇರಿಕೊಂಡು ಮಾಡಿರೋದು. ಅವ್ರ ಮೋಸಕ್ಕೆ ನೀನು ಗುರಿಯಾಗ್ಬಿಟ್ಟೆ ಅಷ್ಟೇ. ನಮ್ಮ ಮನೆಯಲ್ಲಿರುವಂತಹ ಗೌರಿ ಮುಸ್ಕ ಹಾಕೊಂಡು ನಿನ್ನ ಕೈಯಲ್ಲಿ ತಾಲಿ ಕಟ್ಟಿಸ್ಕೊಂಡಿರೋದು ನಿನ್ನ ಜೀವನದಲ್ಲಿ ಅರ್ಗಿಸ್ಕೊಳಕ್ಕಾಗದಿರುವಂತಹ ಒಂದು ಕಹಿ ಘಟನೆ ಆಗಿದೆ. ನೀನು ಅವಳ ಮುಖ ನೋಡ್ತಾ ಇದ್ದಾಗೆಲ್ಲ ನಾನು ಪಶ್ಚಾತ್ತಾಪ ಪಡ್ತೀಯ. ಹೇಗಾದರೂ ಮಾಡಿ ನೀನು ಅವಳನ್ನ ಈ ಮನೆಯಿಂದ ಕಳಿಸೋಂತಹ ಪ್ರಯತ್ನನ ಮಾಡು ವಿವೇಕ್ ಅಂತ ಹೇಳ್ಬಿಟ್ಟು ಈ ಕಡೆ ಸರಿತಾ ಅವರು ಹೇಳ್ತಾ ಇರ್ತಾರೆ. ಆ ಗೌರಿ ತಂದೇನು ತಪ್ಪಿಲ್ಲ ಅಂತ ಹೇಳಿ ಸಾಕ್ಷಿ ಸಮೇತ ನಿರೂಪಿಸಿದ್ಲು ಅಂತ ಹೇಳ್ಬಿಟ್ಟು ನೀನು ಅವಳ ಕಡೆ ಮನ್ಸು ಕೊಡೋ ಪ್ರಯತ್ನನ ಮಾಡಬೇಡ. ಅವಳು ನಿನ್ಗೆ ಯಾವತ್ತೂ ಕೂಡ ತಕ್ಕ ಜೋಡಿ ಅಲ್ಲ ವಿವೇಕ್ ಅಂತ ಹೇಳ್ತಾರೆ. ಇನ್ನು ಆಗಿರೋದನ್ನೆಲ್ಲ ಮರ್ತ್ಬಿಟ್ಟು ನೀನು ಹೊಸ ಜೀವನನ ಪ್ರಾರಂಭ ಮಾಡು ವಿವೇಕ್, ನೀನು ಹುಷಾರಾಗಿ ಇರಬೇಕು ಅಂತ ಹೇಳ್ಬಿಟ್ಟು ವಿವೇಕ್ ಹತ್ರ ಸರಿತಾ ಅವರು ಮಾತಾಡಿ ಅರ್ಥ ಆಯ್ತಾ ನಾನು ಹೇಳಿದ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ವಿವೇಕ್ ಅವರು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಈ ಕಡೆ ಹಾಲನ್ನ ತೊಗೊಂಬಂದಂತಹ ಗೌರಿಯವರು ರೂಮ್ ಹತ್ರ ಬಂದು ನಿಂತ್ಕೋತಾರೆ. ರೂಮ್ ಸುತ್ತಮುತ್ತ ನೋಡಿದ್ರು ಸಹ ವಿವೇಕ್ ಇರೋದಿಲ್ಲ. ಆಮೇಲೆ ಯೋಚನೆ ಮಾಡ್ತಾನೆ ನೆನ್ನೆ ರೂಮ್ ಒಳಗಡೆ ಬಂದು ನಿಂತ್ಕೋತಾರೆ. ಅದೇ ಸಮಯ ಕರೆಕ್ಟಾಗಿ ವಿವೇಕ್ ತನ್ನ ತಾಯಿ ಹತ್ರ ಮಾತುಕತೆನ ಮುಗಿಸ್ಕೊಂಡು ಸ್ವಲ್ಪ ಯೋಚನೆ ಮಾಡಿಕೊಂಡು ರೂಮ್ ಒಳಗಡೆ ಬರಬೇಕಾದ್ರೆ ನೆನ್ನೆ ರೂಮ್ ಒಳಗಡೆ ಗೌರಿ ನಿಂತಿರೋದನ್ನ ನೋಡ್ತಾರೆ. ಗೌರಿನ ಅಂತ ಹೇಳಿ ಸೌಂಡ್ ಮಾಡಿ ತನ್ನ ಕಡೆ ತಿರುಗೋ ಹಾಗೆ ಮಾಡ್ತಾರೆ ವಿವೇಕ್ ಅವರು. ಇನ್ನು ತುಂಬಾ ಖುಷಿಯಲ್ಲಿರುವಂತಹ ಗೌರಿ ಅವರು ತನ್ನ ಗಂಡನ ಮುಖನ ನೋಡಿ ನಗ್ತಾರೆ. ಇನ್ನು ಗೌರಿ ಸೌಂದರ್ಯನ ನೋಡಿದಂತಹ ವಿವೇಕ್ ಅವರು ಒಂದು ರೀತಿ ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು ರೂಮಿಂದ ಒಳಗಡೆ ಬಂದ್ಬಿಟ್ಟು ಗೌರಿ ಪಕ್ಕ ನಿಂತ್ಕೋತಾರೆ. ನಿಂತ್ಕೊಂಡು ಏನು ಕೈಯಲ್ಲಿ ಹಾಲು ಅಂತ ಹೇಳಿ ಕೇಳ್ತಾರೆ. ನಿಮ್ಗೇನೆ ಅಂತ ಹೇಳ್ತಿದ್ದಾಗೆ ನೆನೆ ವಿವೇಕ್ ಅವರು ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ತನ್ನ ಗಂಡನ ಮಾತಿಗೆ ಗೌರಿ ಅವರು ಸಹ ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ವಿವೇಕ್ ಅವರು ಏನ್ ನಿನಗೆ ಗೊತ್ತಿತ್ತು ಅಂತ ಹೇಳಿ ಕೇಳ್ತಾರೆ. ಗೌರಿ ಅವರು ಅದನ್ನೇ ನಾನು ಹೇಳ್ತಾ ಇದ್ದೀನಿ, ನಿಮ್ಗೇನ್ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಇನ್ನು ವಿವೇಕ್ ಅವರು ನನಗೆ ಗೊತ್ತಿತ್ತು, ನೀನ್ ಏನಾದ್ರೂ ಮಾಡಿ ಆ ವಿವೇಕ್ದು ಎಲ್ಲ ತಪ್ಪಿದೆ ಅಂತ ಹೇಳಿ ಸಾಬೀತ್ ಮಾಡಿ ಇದೇ ಮನೆಯಲ್ಲಿ ಉಳ್ಕೊಳೋ ಪ್ರಯತ್ನನ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಗೌರಿ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ತಾರೆ. ವಿವೇಕ್ ಅವರು ನೀನೇನಂತ ಅನ್ಕೊಂಡಿದ್ದೆ ಅಂತ ಕೇಳಿದಾಗ ಇನ್ನಿ ಕಡೆ ಗೌರಿ ಅವರು, ಗೊತ್ತಿತ್ತು ಸರ್, ನನಗೆ ನೀವು ಇದೇ ರೀತಿ ಮಾತಾಡ್ತೀರಂತ ನನಗೆ ಮೊದಲೇನೆ ಚೆನ್ನಾಗಿ ಗೊತ್ತಿತ್ತು. ಗೌರಿ ಅವರು ತುಂಬಾನೇ ಬೇಜಾರು ಮಾಡ್ಕೋತಾರೆ. ಇನ್ನು ವಿವೇಕ್ ಅವರು ನೀನ್ ಇಷ್ಟೆಲ್ಲ ಡ್ರಾಮಾ ಮಾಡಿದ್ಮೇಲೂ ಸಹ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ನೀನು ಅದೇ ಹೇಳೋದಿಕ್ ಬರ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇನ್ನು ಬೇಜಾರಲ್ಲಿರುವಂತಹ ಗೌರಿ ಅವರು,
ನಿಮ್ಗೆ ಆಗಿರೋ ಮೋಸಕ್ಕೆ ನಾನು ಕಾರಣ ಅಲ್ಲ ಅಂತ ನಿಮಗ್ ಗೊತ್ತಾದ ಮೇಲೂ ಸಹ ನನ್ನ ನೀವು ದೂರ ಇಡೋದ್ರಲ್ಲಿ ಅರ್ಥ ಏನು? ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿರೋದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾಗೇನೆ ವಿವೇಕ್ ಅವರು ಹೇಳ್ತಾರೆ, ಕಾರಣ ಒಂದಲ್ಲ ಅವರ ಇದೆ. ಸತ್ಯನ ಪ್ರೂವ್ ಮಾಡಿದ್ರೆ ನಾನು ನನ್ನ ಹೆಂಡತಿ ಅಂತ ಹೇಳಿ ಒಪ್ಕೋತೀನಿ ಅಂತ ಹೇಳ್ಬಿಟ್ಟು ನಿನ್ಗೆ ಯಾವತ್ತಾದ್ರೂ ನಾನು ಹೇಳಿದ್ನಾ? ಇಲ್ಲ ತಾನೆ? ಅದೇ ರೀತಿ ನೀನು ಸತ್ಯನ ಈ ಎಲ್ರ ಮುಂದೆನೂ ಕೂಡ ಪ್ರೂವ್ ಮಾಡೋದಿಕ್ಕೆ ಈ ಮನೆಯಲ್ಲಿ ಇರೋದಿಕ್ಕೆ ನಿನ್ಗೆ ಜಾಗ ಸಿಕ್ಕಿದೆ, ಈ ಮನ್ಸಲ್ಲ ಅಂತ ಹೇಳ್ತಿದ್ದಾಗೆ ಗೌರಿ ಅವರು ನಿಂತಲ್ಲೇ ನೆನೆ ಒಂದು ಕ್ಷಣ ಮನ್ಸನ್ನ ಯಾವ್ದೋ ಒಂದು ಕಡೆ ಬಿರುಕು ಮೂಡೋ ಹಾಗೆ ಮಾಡ್ಕೋತಾರೆ. ನಂದೇನು ತಪ್ಪಿಲ್ಲ ಅಂತ ಹೇಳಿ ನಿರೂಪಿಸು, ಅವಾಗ ನೀನು ನನ್ನ ಹೆಂಡತಿ ಅಂತ ಒಪ್ಕೋತೀನಿ ಅಂತ ಹೇಳಿದ್ದಕ್ಕೆ ನಾನು ಎಲ್ಲ ರೀತಿಯ ಕಷ್ಟಪಟ್ಟು ಸಾಕ್ಷಿಗಳನ್ನ ಹುಡುಕಿ ಅದನ್ನೆಲ್ಲ ಇದು ಮಾಡಿ ನಮ್ಮ ಮನೆಯಲ್ಲಿರುವಂತಹ ಮೋನಿಕಾ, ನಿಮ್ಮ ತಮ್ಮ ಮತ್ತೆ ಅನಿಕೇತ್ ಸೇರಿ ಮಾಡಿರೋ ಮೋಸನ ಬಹಿರಂಗ ಮಾಡಿದೆ. ಇನ್ನು ವಿವೇಕ್ ಅವರು, ಹೌದು ನೀನು ಸತ್ಯನ ಎಲ್ರ ಮುಂದೆ ಪ್ರೂವ್ ಮಾಡಿದ್ಯಾ, ಆದರೆ ನಿನ್ಗೆ ಇರಬೇಕಾದಂತಹ ಎಲ್ಲ ಕ್ವಾಲಿಟೀಸು ತುಂಬಾನೇ ಇದೆ, ತುಂಬಾ ಜಾಸ್ತಿನೇ ಇದೆ. ಬೇರೆಯವರು ಕೊಡುವಂತಹ ರೆಸ್ಪೆಕ್ಟು ಅಹಂಕಾರ ತುಂಬಾ ಜಾಸ್ತಿನೇ ಇದೆ. ಎಲ್ಲ ನನ್ ಮುಂದೆ ನಡೆಯೋದಿಲ್ಲ, ಇದೆಲ್ಲ ನನಗೆ ಅವಶ್ಯಕತೆನೇ ಇಲ್ಲ. ಹೌದಾ? ಹಾಗಾದ್ರೆ ನಿಮ್ಗೆ ಏನು ಇಲ್ಲ ಅಲ್ವಾ? ನಿಮ್ಗೆ ದುರಹಂಕಾರ ಸ್ವಲ್ಪ ಜಾಸ್ತಿನೇ ಇದೆ, ಕೊಡೋ ಮರ್ಯಾದಿನೋ ಅದು ಸ್ವಲ್ಪ ಜಾಸ್ತಿನೇ ಇದೆ, ಎಲ್ಲಾನು ಸಹ ನಿಮಗ್ ಜಾಸ್ತಿನೇ ಇದೆ ಅಂತಿದ್ದಾಗೆ ನೆನೆ ವಿವೇಕ್ ಅವರು, ಇದೆ, ನೀನ್ ಡಾಮಿನೇಟ್ ಮಾಡುವಂತಹ ಗುಣ ನಿನ್ನಲ್ಲಿ ಜಾಸ್ತಿನೇ ಇದೆ. ಅವರು ಸರಿ ಆಯ್ತು, ಈಗ ನಾನು ಏನ್ ಮಾಡ್ಬೇಕು ಅಂತ ಅಂತೀರಾ ಅಂತಿದ್ದಾಗೆ ನೆನೆ ವಿವೇಕ್ ಅವರು, ಸರಿ ಆಯ್ತು, ನೀನೇ ನಿನ್ ತವ್ರ ಮನೆಗೆ ಹೊರಟೋಗು, ಆವಾಗ ನೀನು ನೆಮ್ಮದಿಯಾಗಿರ್ತೀಯ, ಇಲ್ಲಿ ನಾನು ಕೂಡ ನೆಮ್ಮದಿಯಾಗಿರ್ತೀನಿ ಅಂತ ಹೇಳ್ತಿದ್ದಾಗೇನೆ, ಅದಕ್ಕೆ ಈ ಮನೆಯವ್ರು ಒಪ್ತಾರಾ ಅಂತ ಹೇಳಿ ಗೌರಿ ಕೇಳ್ತಿದ್ದಾಗೆ ಗೌರಿ ಅವ್ರಿಗೆ ಅದನ್ನೇ ನಾನು ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ವಿವೇಕ್ ಅವರು, ನೀನೇ ಏನಾದ್ರೂ ಮಾಡಿ ಈ ಮನೆಯವ್ರಿಗೆ ಎಲ್ರಿಗೂ ಸಹ ಒಂದು ಕಾರಣನ ಕೊಟ್ಟು ನೀನು ಇಲ್ಲಿಂದ ಹೊರಟೋಗು, ಇಲ್ಲ ಅಂತ ಅಂದ್ರೆ ನೀನು ಸಾಯೋವರೆಗೂ ಜೀವನ ಪರ್ಯಂತ ಕೊರಗ್ತಾನೆ ಇರ್ಬೇಕು. ಇಲ್ಲ, ನಾನು ನನ್ನ ತಾಯಿ ಮನೆಗೆ ಹೋಗೋದಿಲ್ಲ, ಅದೆಂಥ ಅಗ್ನಿ ಪರೀಕ್ಷೆ ಬಂದ್ರೂ ಸರಿನೇನೆ, ನಾನು ಇದೇ ಮನೆಯಲ್ಲಿ ಇದ್ದು ಆ ಎಲ್ಲ ಕಷ್ಟಗಳನ್ನ ನಾನು ಸಹಿಸ್ಕೊಂಡು ನಾನು ನಿಮ್ಮ ಹೆಂಡತಿ ಅಂತ ಸಾಬೀತು ಮಾಡ್ತಾನೆ ಇರ್ತೀನಿ. ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಗಂಡನ ಮನೆಯಲ್ಲೇ ಇದ್ದು ಎಲ್ಲನೂ ಕೂಡ ಸಹಿಸ್ಕೊಬೇಕು ಅಂತ. ಅದಕ್ಕೆ ನಾನು ಮದುವೆಯಾಗಿ ಬಂದಾಗ ಸ್ಟೋರ್ ರೂಮ್ ನಲ್ಲಿ ಇದ್ದೆ. ಫಸ್ಟ್ ನೈಟ್ ಮಾಡೋ ಅಂತಹ ಟೈಮಲ್ಲಿ ನಿಮ್ಮಮ್ಮ ನನ್ನನ್ನ ಆ ಸ್ಟೋರ್ ರೂಮ್ ಅಲ್ಲೇ ಕೂಡ ಹಾಕಿದ್ರು. ಆ ಸಮಯದಲ್ಲಿ ನೀವು ಸ್ಟೋರ್ ರೂಮ್ಗೆ ಬಂದಿದ್ದೀರಾ. ಇನ್ನು ನಿಮ್ಮಮ್ಮ ನಾನು ಫಸ್ಟ್ ನೈಟ್ ನಡೆಯುವಂತಹ ಸಮಯದಲ್ಲಿ ನಿಮ್ ರೂಮಿಗೆ ಬರಬಾರ್ದು ಅಂತ ಹೇಳಿ ಆ ರೂಮಲ್ಲಿ ನನ್ನನ್ನ ಕೂಡ ಹಾಕ್ಬಿಟ್ಟು ಬಂದಿದ್ರು. ಇನ್ನು ನೀವು ಅದೇ ಫಸ್ಟ್ ನೈಟ್ ದಿನ ನಾನಿರುವಂತಹ ಸ್ಟೋರ್ ರೂಮ್ಗೆ ಬಂದಿದ್ದೀರಾ. ಇನ್ನು ಅದೇ ರೀತಿ ಆಗಿರೋ ನಿಮ್ ಮನಸ್ಸಿನಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟುತ್ತೆ. ಇನ್ನು ವಿವೇಕ್ ಅವರು ಗೌರಿ ಅವ್ರ ಮಾತನ್ನ ಕೇಳಿ ನೀನು ಅದನ್ನೆಲ್ಲಾನು ಕೂಡ ಈ ಒಳ್ಳೇದು ಆಗಿದೆ ಅಂತ ಅನ್ಕೊಳೋದಿಕ್ ಹೋಗ್ಬೇಡ. ಇನ್ನು ನೀನು ಅನ್ಕೊಳೋದು ಯಾವುದು ಕೂಡ ಈ ಮನೆಯಲ್ಲಿ ನಡೆಯೋದಿಲ್ಲ, ನಡೆಯೋಕ್ ನಾನು ಬಿಡೋದು ಇಲ್ಲ, ನನ್ನ ಮನ್ಸಲ್ಲಂತೂ ನಿನ್ ಮೇಲೆ ಪ್ರೀತಿ ಹುಟ್ಟೋಲ್ಲ ಅಂತ ಹೇಳ್ತಾರೆ. ಇನ್ನು ಆ ಒಂದು ಮಾತಿಗೆ ಗೌರಿ ಅವರು ನಗ್ನಗ್ತಾ, ನಾವೆಲ್ಲರೂ ಮನುಷ್ಯರು, ನಮ್ಮ ಮನ್ಸಲ್ಲಿ ಪ್ರೀತಿ ಹುಟ್ಟಲ್ಲ ಅಂತ ಹೇಳೋದಿಕ್ಕೆ ಆಗೋದೇ ಇಲ್ಲ, ಇಲ್ಲಿ ನೋಡಿ ಅಂತ ಹೇಳಿ ವಿವೇಕ್ ಕಟ್ಟಿರುವಂತಹ ತಾಳಿನ ತೆಗೆದು ತೋರಿಸಿ, ಇದು ನೀವು ಕಟ್ಟಿರುವಂತಹ ತಾಳಿ, ಇದನ್ನ ಸುಮ್ಮನೆ ಕಟ್ಟೋದಿಕ್ಕಾಗಲ್ಲ, ಆ ದೇವರು ಯಾರ್ಯಾರಿಗೆ ಯಾರ್ಯಾರು ಅಂತ ಹೇಳಿ ಮೊದ್ಲೇ ಬರ್ದಿರ್ತಾನೆ. ಆ ಒಂದು ಇದರಲ್ಲಿ ನಮ್ಮಿಬ್ಬರಿಗೂ ಸಹ ಗಂಟಾಕಿ ಮೇಲಿಂದನೇ ಕಳ್ಸಿದ್ದಾನೆ. ಅದಕ್ಕೆ ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀರಾ. ಈ ಕುತ್ತಿಗೆಗೆ ನಿಮ್ಮ ಕೈಯಿಂದ ತಾಳಿ ಬಿದ್ದಿದೆ ಅಂತ ಅಂದಮೇಲೆ ಒಂದಲ್ಲ ಒಂದಿನ ನಾನು ನಿಮ್ಮ ಮನಸ್ಸಲ್ಲೂ ಕೂಡ ಹೆಂಡತಿಯಾಗಿ ಒಂದು ಜಾಗನ ಪಡ್ಕೊಂತೀನಿ. ನೀವು ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ನನ್ನ ಬಗ್ಗೆ ಅಂತ ಹೇಳ್ಬಿಟ್ಟು ಕೈಯಲ್ಲಿರುವಂತಹ ಹಾಲನ್ನ ತಗೊಳ್ಳಿ, ಹಾಲನ್ನ ಕುಡೀರಿ ಅಂತ ಹೇಳಿ ಕೈಗೆ ಹಾಲನ್ನ ಇಟ್ಬಿಟ್ಟು ಈ ಕಡೆ ಗೌರಿ ಅವರು ತುಂಬಾನೇ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾರೆ. ಗ್ಲಾಸ್ ಹಿಡ್ಕೊಂಡಂತಹ ವಿವೇಕ್ ಅವರು ಮನ್ಸಲ್ಲೇ ಗೊಂದನ ಮಾಡ್ಕೊಂಡು ಹಾಲ್ ಗ್ಲಾಸ್ನ ನೋಡ್ತಾ ಇರ್ತಾರೆ. ಇನ್ನು ನೋಡಿ ತುಂಬಾ ಗೌರಿ ಮಾತಾಡಿರೋ ಸಿಟ್ಟು ಮಾತುಗಳನ್ನ ಒಂದೆಮ್ಮೆಲೆ ನೆನೆಸ್ಕೊಂಡು ಹಾಲನ್ನ ನೋಡ್ತಾನೆ. ಆ ಹಾಲನ್ನ ತಗೊಂಡೋಗಿ ತನ್ನ ರೂಮಲ್ಲಿರುವಂತಹ ಸಿಂಕಲ್ಲಿ ಹಾಕ್ಬಿಟ್ಟು ಇಡ್ತಾರೆ ಗ್ಲಾಸ್ನ ಅಲ್ಲೇನೇನೆ. ಆ ರೀತಿ ಸಿಟ್ಟಿನಲ್ಲಿ ಹಾಲನ್ನ ಹಾಕಿ ಗ್ಲಾಸ್ನ ಎತ್ಕೊಂಡೋದಂತಹ ವಿವೇಕ್ ನೋಡಿದಂತಹ ಆಶಾ ಅವರು ವಿಚಾರ ಮಾಡ್ಕೊಂಡು ನಿಂತ್ಕೋತಾರೆ. ಇನ್ನು ಈ ಕಡೆ ಕವಿ ಸರ್ ಅವರು ಡ್ರಾಯಿಂಗ್ ಬರೆಸ್ತಾ ಇರ್ತಾರೆ. ಅಲ್ಲಿಗೆ ಬಂದಂತಹ ತನ್ನ ತಾಯಿ ಆಶಾ ಅವರು ಏನಪ್ಪಾ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಎಲ್ಲ ಸಮಸ್ಯೆಗಳಿಗೂ ಮುಗೀತಲ್ವಾ ಅಮ್ಮ, ಅದಕ್ಕೆ ಇವಾಗ ನಾನು ಡ್ರಾಯಿಂಗ್ ನ ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಖುಷಿಯಿಂದ ಹೇಳ್ತಾರೆ ಕವಿ ಸರ್ ಅವರು. ಇನ್ನು ಈ ಕಡೆ ಆಶಾ ಅವರು ಸಮಸ್ಯೆಗಳು ಯಾವುದನ್ನು ಕೂಡ ಮುಗ್ದಿಲ್ಲ, ಆದ್ರೆ ಎಲ್ಲಾ ಸಮಸ್ಯೆಗಳು ಇವಾಗ ಆರಂಭ ಆಗ್ತಿದೆ ಅಂತ ಹೇಳ್ತಿದ್ದಾಗೆ ಕವಿ ಸರ್ಗೆ ಸ್ವಲ್ಪ ಶಾಕ್ ಆದಂಗ ಆಗುತ್ತೆ. ಅಮ್ಮ ಹೇಳ್ತಾ ಇದೀಯ ಅಂತ ಕೇಳ್ತಿದ್ದಾಗೆ ಆಶಾ ಅವರು, ಹೌದಪ್ಪ ಮಣ್ಣ ಇನ್ಮೇಲಾದ್ರೂ ನಾನು ಹೆಂಡತಿ ಜೊತೆ ಚೆನ್ನಾಗಿರ್ತಾನೆ ಅಂತ ನಾನು ಅನ್ಕೊಂಡೆ, ಆದ್ರೆ ಮಣ್ಣ ಅದಕ್ಕೆನಾ ನೀನ್ ಯಾಕಾದ್ರೆ ಈ ಮನೇಲಿ ಇದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಇನ್ನು ಈ ಮನೆಯಲ್ಲಿ ಹೆಲ್ಪ್ ಮಾಡೋರು ಅಂದ್ರೆ ಅದು ನಾನು ನಿನ್ನು ಇಬ್ರೇನೇನೆ, ಅದಕ್ಕೆ ಗೌರಿಗೆ ನಮ್ಮಿಬ್ರ ಕಡೆಯಿಂದ ಏನಾದ್ರು ಸಹಾಯ ಆಗ್ಬೋದಾ ಅಂತ ಕೇಳ್ತಿದ್ದಾಗೆ, ಹೌದಮ್ಮ ನಮ್ಮ ಅತ್ತಿಗೆ ಚೆನ್ನಾಗಿರ್ತಾರೆ ಅಂತ ಅಂದ್ರೆ ಅದೇನೇ ಆದ್ರೂ ಕೆಲ್ಸನ ನನ್ಗೆ ಹೇಳಮ್ಮ, ನಾನ್ ಆ ವಿಷಯದಲ್ಲಿ ನಿನ್ಗೆ ಸಹಾಯ ಮಾಡ್ತೀನಿ, ಏನೋ ಯೋಚನೆ ಮಾಡ್ಬೇಡ ಅಮ್ಮ, ನಾನು ಇದೀನಿ ಅಲ್ವಾ, ಎಲ್ಲಾನು ಕೂಡ ಸರಿ ಮಾಡ್ತೀನಿ, ಏನೇ ಇದ್ರು ನನ್ನ ಹತ್ರ ಹೇಳ್ಕೊ ನೀನು. ಅಣ್ಣ ಅತ್ತಿಗೆ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ, ಇಬ್ರು ಚೆನ್ನಾಗಿರೋದಕ್ಕೋಸ್ಕರ ನಮ್ಮಿಬ್ರು ಕೈಯಲ್ಲಾದ ಪ್ರಯತ್ನ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಕವಿ ಸರ್ ತನ್ನ ತಾಯಿ ಆಶನ್ಗೆ ಹೇಳ್ತಾರೆ.
ಈ ಕಡೆ ಬೆಳಗಾಗುತ್ತೆ, ಎಲ್ರು ಕೂಡ ಅವ್ರ ರೂಮಲ್ಲಿ ಇರ್ತಾರೆ. ಇನ್ನು ಈ ಕಡೆ ಗೌರಿ ಅವರು ತನ್ನ ಗಂಡ ವಿವೇಕ್ ರೂಮ್ಗೆ ಕಾಫಿನ ತಗೊಂಡ್ಬರ್ತಾರೆ. ವಿವೇಕ್ ಅವರು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ತಗೊಳ್ಳಿ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಈ ಕಡೆ ಗೌರಿ ಹೇಳ್ತಾರೆ. ಇನ್ನು ವಿವೇಕ್ ಅವರು ನಾನು ನಿನ್ನೆ ರಾತ್ರಿ ಮಾತಾಡಿದ ವಿಚಾರನ ಏನ್ ಮಾಡಿದೆ, ಏನ್ ಯೋಚನೆ ಮಾಡಿದೆ ಅಂತ ಹೇಳಿ ಕೇಳ್ತಾರೆ. ಏನ್ ನಿನ್ ಮುಖ ಎಲ್ಲ ತುಂಬಾ ರಾತ್ರಿ ಎಲ್ಲ ಯೋಚನೆ ಮಾಡಿ ಟಯರ್ಡ್ ಆಗಿರೋ ಹಾಗೆ ಕಾಣ್ತಾ ಇದೆ ಅಂತ ಹೇಳ್ತಿದ್ದಾಗೆ ಗೌರಿ ಅವರು ಟೀ ತಗೊಳ್ಳಿ, ನಾನು ರಾತ್ರಿ ಹೇಳಿರುವಂತಹ ವಿಚಾರಗಳು ಎಲ್ರೂ ಕೂಡ ನಿನ್ ಮನ್ಸಲ್ಲಿ ಮುಳ್ಳಾಗಿ ಚುಚ್ತಿತ್ತ ಇದಾಗೇನೆ ಗೌರಿ ಅವರು ನಗ್ನಗ್ತಾ, ನಿಮ್ಗೆ ನನಗೆ ಆ ರೀತಿ ಮಾತಾಡ್ಲಿಲ್ಲ ಅಂತ ಅಂದ್ರೆ ತಿಂದಿದ ಊಟ ಆರೋಗ್ಯ ಆಗಲ್ಲ ಅಲ್ವಾ, ಆ ರೀತಿ ಚುಚ್ಚಿ ಮಾತಾಡಿದ್ರೆ ನಿಮ್ಗೊಂಥರ ಖುಷಿ ಅಂತ ಅನ್ಸುತ್ತೆ. ನಾನು ಚಿಕ್ಕವಳಾಗಿದ್ದಾಗ ನಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಕಷ್ಟನ ತೋರಿಸಿ ನನ್ನ ಬೆಳೆಸಿದ್ದಾರೆ. ಆ ಕಷ್ಟದ ಮುಂದೆ ನೀವು ಕೊಟ್ಟಿರುವಂತಹ ಈ ಚಿಕ್ಕ ಮಾತಿನ ನೋವು ಯಾವುದು ದೊಡ್ಡದಲ್ಲ ಬಿಡಿ. ಏನೇ ಪ್ರಶ್ನೆ ಮಾಡಿದ್ರು ಕೂಡ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ, ಪ್ರಶ್ನೆಗಳನ್ನ ಉತ್ತರ ಕಂಡಿಡಿದು ಆ ಪ್ರಶ್ನೆನ ಕಷ್ಟ ಅಂತ ಅನ್ಕೊಂಡು ನಾವು ಸಂಸಾರ ಮಾಡಿದ್ರೆ ಅದು ಕಷ್ಟ ಅಂತಾನೆ ಅನ್ಸುತ್ತೆ. ಆ ಸಮಸ್ಯೆಗೆ ಪರಿಹಾರನ ಕಂಡಿಡ್ಕೊಂಡ್ರೆ ಅದು ಕಷ್ಟ ಅಂತ ಅನ್ಸೋದಿಲ್ಲ. ಇನ್ನು ಹೇಳಿರುವಂತಹ ಮಾತು ನನಗೆ ಸಮಸ್ಯೆನೇ ಅಲ್ಲ. ವಿವೇಕ್ ಅವರು ಓಹೋ ಆಗ ನೀನು ಆ ಥರನಾ ಅಂತ ಕೇಳ್ತಿದ್ದಾಗೆ ನೆನೆ ಗೌರಿ ಅವರು, ಅಲ್ಲ ನಾನು ಆ ಥರ ಅಲ್ಲ, ಅದಕ್ಕಿಂತ ಒಂದು ಕೈ ಮೇಲೇನೆ ನಿನ್ನೆ ಹೇಳ್ಬಿಟ್ಟು, ನಿನ್ನ ಕೈಯಲ್ಲಿರೋ ಕಾಫಿನ ಕುಡ್ಕೋ, ಬಿಸಿ ಆರೋಗುತ್ತೆ, ನೀನು ಇನ್ನೂ ಕಾಫಿ ಕುಡಿದು ಸ್ಟ್ರಾಂಗ್ ಆಗಬೇಕಲ್ವಾ, ಇನ್ನು ಇದೇ ಮನೆಯಲ್ಲಿ ಇರಬೇಕು ಅಂತ ಅಂದರೆ ನೀನು ಎಂತೆಂಥ ದೊಡ್ಡ ಸವಾಲುಗಳನ್ನೆಲ್ಲ ಎದುರಿಸ್ಬೇಕು, ಸೊ ಕಾಫಿನ ಕುಡಿದು ಸ್ವಲ್ಪ ಸ್ಟ್ರಾಂಗ್ ಆಗಿರು ಅಂತ ಹೇಳ್ಬಿಟ್ಟು ವಿವೇಕ್ ಅವರು ಹೇಳ್ತಾರೆ. ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಆ ಕಡೆ ಸ್ನಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವಿವೇಕ್ ಸ್ನಾನದ ಮನೆಗೆ ಹೋಗ್ತಾರೆ. ಇನ್ನು ಗೌರಿ ಅವರು ತನ್ನ ಕೈಯಲ್ಲಿ ಟೀನ ಇಟ್ಕೊಂಡು ಅಲ್ಲೇ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಇವ್ರಿಗೆ ಬುದ್ಧಿನೇ ಬರೋದಿಲ್ಲ, ಏನ್ ಸಾಕ್ಷಿ ತೋರ್ಸಿದ್ರು ಈ ಮನುಷ್ಯ ಬದಲಾಗೋ ರೀತಿನೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಟೀನಾ ಅಲ್ಲೇ ಇಟ್ಬಿಟ್ಟು ಈ ಕಡೆ ಗೌರಿ ಅವರು ರೂಮಿಂದ ಹೊರಗಡೆ ಬರ್ತಾರೆ. ಅಷ್ಟರಲ್ಲಿ ಮನೆ ಕೆಲಸ ಮಾಡೋರು ಗೌರಿ ಅಕ್ಕ ಅಂತ ಕೇಳ್ತಾರೆ. ಏನಾಯ್ತಮ್ಮ, ಯಾಕೆ ಈ ತರ ಕುಗ್ತಿದ್ಯಾ ಅಂತ ಕೇಳಿದಾಗ ಇನ್ನು ಮನೆ ಕೆಲಸ ಮಾಡೋರು ಹೇಳ್ತಾರೆ, ಮೋಟರು ರಿಪೇರಿ ಬಂದಿದೆ, ಅದಕ್ಕೆ ನೆನೆ ಮೋಟರ್ ರಿಪೇರಿ ಮಾಡೋರು ಬಂದಿದ್ದಾರೆ, ಸೊ ಪ್ಲಂಬರ್ ಬಂದು ಹೇಳ್ತಿದ್ದಾರೆ ಎಲ್ಲ ಕಡೆನೂ ನೀರ್ನ ಬ್ಲಾಕ್ ಮಾಡ್ತೀವಿ, ಬಿಸಿನೀರು ಬರೋದಿಲ್ಲ ಅಂತ ಹೇಳಿ ರಿಪೇರಿ ಮಾಡ್ಬೇಕಂತೆ, ಸ್ವಲ್ಪ ಹೊತ್ತು ನೀರ್ ಬರಲ್ಲ ಅಮ್ಮ ಅಂತ ಹೇಳ್ತಿದ್ದಾಗೇನೆ ಗೌರಿಯವರು ಅಯ್ಯೋಯ್ಯೋ ಈಗ ತಾನೇ ಸ್ನಾನಕ್ಕೆ ಹೋಗ್ಬಿಟ್ರಲ್ಲ ಹೇಳ್ಬಿಟ್ಟು ರೂಮ್ ಒಳಗಡೆ ಓಡ್ ಬರ್ತಾರೆ ಗೌರಿ ಅವರು. ಇನ್ನು ರೂಮ್ ಒಳಗಡೆ ಬಂದ್ಬಿಟ್ಟು ಸ್ನಾನದ ಮನೆ ಬಾಕಲ್ನ ಏನು ವಿವೇಕ್ ಅವರೇ ಅಂತ ಹೇಳಿ ತಟ್ತಾ ಇರ್ತಾರೆ. ವಿವೇಕ್ ಅವರು ಏನು ಅಂತ ಕೇಳ್ತಿದ್ದಾಗೆ, ನಾನು ಹೇಳೋದನ್ನ ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ ವಿವೇಕ್ ಅವರೇ, ದಯವಿಟ್ಟು ಸ್ನಾನ ಮಾಡಬೇಡಿ, ಈಚೆ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅದಕ್ಕೆ ವಿವೇಕ್ ಅವರು, ಏನ್ ಮಾತಾಡ್ತಿದ್ಯಾ, ಹೊಸದಾಗಿ ಏನೋ ಒಂದ್ ವಿಚಾರ ಹೊಂಚ್ಕೊಂಡ್ ಬಂದಿದ್ಯಾ, ಏನ್ ಹೇಳು, ಸ್ನಾನ ಮಾಡೋದಕ್ಕೆ ರೆಡಿ ಆಗಿದ್ದೀನಿ, ಯಾರು ಬಂದ್ ಕರೆದ್ರು ಸಹ ನಾನು ಬಾತ್ರೂಮ್ ಡೋರ್ ನ ಓಪನ್ ಮಾಡೋದಿಲ್ಲ, ನಾನು ಸ್ನಾನ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಗೌರಿ ಅವರು ಹೌದಾ ಆಯ್ತು ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗಿ ಒಂದು ಬಕೆಟ್ ನಲ್ಲಿ ನೀರ್ನ ಹಿಡ್ಕೊಂಡ್ ಬಂದು ವಿವೇಕ್ ರೂಮ್ ಅಲ್ಲಿ ಕುತ್ಕೊಂಡಿರ್ತಾರೆ. ಇನ್ನು ಈ ಕಡೆ ವಿವೇಕ್ ಅವರು ಶಾಂಪೂನೆಲ್ಲ ಹಚ್ಕೊಂಡು ಸ್ನಾನ ಮಾಡ್ಬೇಕು ಅನ್ನೋ ಟೈಮಲ್ಲಿ ನೀರ್ನ ಆನ್ ಮಾಡಿದ್ರೆ ನೀರ್ ಬರೋದೇ ಇಲ್ಲ. ಇದು ಶವರ್ ನಲ್ಲಿ ತಣ್ಣೀರೇ ಬರ್ತಾ ಇಲ್ಲ, ಇವಳೆ ಏನೋ ಮಾಡ್ಬಿಟ್ಟು ತಣ್ಣೀರ್ನ ಆಫ್ ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ತಲೆ ಚೆಚ್ಕೊಂಡು ಈ ಕಡೆ ಡೋರ್ ನ ಓಪನ್ ಮಾಡ್ಬಿಟ್ಟು ಎಲ್ಲಿ ಇದ್ಯಾ ಬಿಟ್ಟು ರೂಮ್ ಡೋರ್ ನ ತೆಗಿತಿದ್ದಾಗೇನೆ ಅಲ್ಲೇ ಗೌರಿ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ. ಇನ್ನು ವಿವೇಕ್ ಮುಖನ ನೋಡ್ಬಿಟ್ಟು, ಏನು ಬಸ್ರ ಮನೆಯಲ್ಲಿ ತಣ್ಣೀರ್ ಬರ್ತಾ ಇಲ್ವಾ ಹೇಳ್ತಿದ್ದಾಗೆ ವಿವೇಕ್ ಅವರು ಏನಂದೆ ತಣ್ಣೀರ್ ಬರಲ್ಲ ಅಂತ ನಿನ್ಗೆ ಮೊದ್ಲೇ ಗೊತ್ತಿತ್ತಾ ಇದ್ದಾಗೆ ಗೌರಿ ಅವರು ಹೌದು ಗೊತ್ತಿತ್ತು, ಅದನ್ನ ಹೇಳೋಣ ಅಂತಾನೆ ನಾನು ಬಂದೆ, ಆದ್ರೆ ಯಾಕೆ ಅದನ್ನ ಮೊದ್ಲೇ ಹೇಳಲಿಲ್ಲ ಅಂತ ವಿವೇಕ್ ಕೇಳ್ತಿದ್ದಾಗೆ ನಾನು ಅದನ್ನ ಹೇಳೋಣ ಅಂತಾನೆ ಬಂದೆ, ಆದ್ರೆ ನೀವು ನನ್ನ ಮಾತೇ ಕೇಳಲಿಲ್ಲ ಇದ್ದಾಗೇನೆ ವಿವೇಕ್ ಅವರು ನೀನು ರಾಕ್ಷಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಗೌರಿ ಅವರು ಹಲೋ ವಿವೇಕ್ ಸರ್ ಮರ್ಯಾದೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ನಿನ್ ಟಾರ್ಚರ್ ನ ತರ್ಕೊಳಕ್ ಆಗ್ತಾ ನನ್ಗೆ ಮೊದ್ಲೋಗಿ ಕೆಳಗಡೆಯಿಂದ ತಂದಿದ್ದ ತಗೊಂಬಾ ಅಂತ ವಿವೇಕ್ ಅವರು ಹೇಳ್ತಾರೆ. ಗೌರಿ ಅವರು ಹಾಗಾದ್ರೆ ನೀವು ನಾಳೆ ನಿನ್ನೆ ಮಾತಾಡಿದ್ರಲ್ಲ ಮಾತುಗಳು, ಆ ಮಾತುಗಳಿಗೆಲ್ಲಾನು ಕೂಡ ಸಾರಿ ಕೇಳಿ, ಅವಾಗ ಹೋಗಿ ನಾನು ತಣ್ಣೀರ್ನ ತಗೊಂಬಂದ್ ಕೊಡ್ತೀನಿ. ಇದಾಗಿ ವಿವೇಕ್ ಅವರು ಅದೆಲ್ಲ ಆಗಲ್ಲ, ಮೊದ್ಲೋಗಿ ನೀನು ತಣ್ಣೀರ್ನ ತಗೋಬಾ ಅಂತ ಹೇಳ್ತಾರೆ. ಇನ್ನು ಗೌರಿ ಅವರು ಹೌದಾ ಹಾಗಾದ್ರೆ ನಾನು ತಣ್ಣೀರ್ನ ತಗೊಂಡ್ಬರೋದಿಲ್ಲ ಅಂತ ಹೇಳ್ತಾರೆ. ಆಯ್ತು ಕೇಳ್ತೀನಿ ಸಾರಿ ಅಂತ, ಅಮ್ಮ ತಾಯಿ ಸಾರಿ ಇನ್ನೆರಡು ಸರಿ ಕೇಳಬೇಕು ಸಾರಿ, ನಾ ಇವಾಗಾದ್ರೂ ಹೋಗಿ ತಗೊಂಬಾ ತಣ್ಣೀರ್ನ ಅಂತ ಹೇಳ್ತಾರೆ. ಇನ್ನು ಗೌರಿ ಅವರು ಅಂತ ಹೇಳ್ಬಿಟ್ಟು ಎದ್ದು ನಿಂತ್ಕೊಂಡು ಬನ್ನಿ ದಾರಿಗೆ ಹೇಳ್ತಾರೆ. ಇನ್ನು ವಿವೇಕ್ ಅವರು ಮೊದ್ಲು ಬೇಗ ಹೋಗಿ ತಣ್ಣೀರ್ ತಗೋಬಾ ಹೇಳ್ತಿದ್ದಾಗೆ ಗೌರಿ ಅವರು ಹೋಗಿ ಪಕ್ಕದಲ್ಲಿ ಹಿಡಿದಿಟ್ಕೊಂಡಿರೋ ಅಂತಹ ತಣ್ಣೀರ್ ಬಕೆಟ್ ನ ತಗೊಂಬತ್ತಾರೆ. ಅದನ್ನ ನೋಡಿದಂತಹ ವಿವೇಕ್ ಅವರು ಅಯ್ಯೋ ಪಾಪಿ, ಮೊದ್ಲೇನೆ ತಣ್ಣೀರ್ನ ತಗೊಂಬಂದ್ ಇಟ್ಕೊಂಡು ನಾಟಕ ಆಡ್ತೀಯ ನೀನ್ ನನ್ನ ಹತ್ರನೇ, ನಾನು ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ನಿನ್ನ ನೋಡ್ಕೋತೀನಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಗೌರಿ ಅವರು ಹೌದಾ ನನ್ಗೇನು ನಿಮ್ಮ ಹತ್ರ ಸಾರಿ ಕೇಳಬೇಕು ಅನ್ನೋ ಅವಶ್ಯಕತೆ ಇರ್ಲಿಲ್ಲ, ನೀವು ಸಾರಿ ಕೇಳಿಲ್ಲ ಅಂದಿದ್ರು ಕೂಡ ನಾನು ತಣ್ಣೀರ್ನ ತಗೊಂಬಂದ್ ಕೊಡ್ತಾ ಇದ್ದೆ ಹೇಳ್ಬಿಟ್ಟು ತಣ್ಣೀರ್ನ ಕೊಟ್ಟು ಅಲ್ಲಿಂದ ಗೌರಿ ಅವರು ಹೊರಟೋಗ್ತಾರೆ.
ಈ ಕಡೆ ಕಾಂತಲಕ್ಷ್ಮಿ ಅವರು ಕೂತ್ಕೊಂಡು ಹಾಗಲಕಾಯಿನ ಹಚ್ತಾ ಇರ್ತಾರೆ. ಚಿನ್ನು ಅವ್ರು ಬಂದ್ಬಿಟ್ಟು ಅಮ್ಮ ಏನಮ್ಮ ಮಾಡ್ತಾ ಇದ್ಯಾ, ನಿನ್ ಗೊತ್ತಿಲ್ವಾ ನನಗೆ ಹಾಗಲಕಾಯಿ ಅಂದ್ರೆ ಇಷ್ಟ ಇಲ್ಲ, ನಿನ್ ನೋಡಿದ್ರೆ ಹಾಗಲಕಾಯಿನೇ ಹೆಚ್ಚುತ್ತಾ ಇದೆಯಾ ಅಂತಿದ್ದಾಗೇನೆ ಕಾಂತಲಕ್ಷ್ಮಿ ಅವರು ಹಾಗಲಕಾಯಿಗೆ ಆ ರೀತಿ ಎಲ್ಲ ಹೇಳ್ಬೇಡ ನೀನು, ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಅದು ಆರೋಗ್ಯಕ್ಕೆ ಕೆಟ್ಟದಲ್ಲ ಅಂತಿದ್ದಾಗೆ ಚಿನ್ನು ಅವರು ನಮ್ಮ ಮನೆಯಲ್ಲೇ ಕೆಟ್ಟದಾಗಿರುವಂತಹ ಮೋನಿಕಾ ಇರ್ಬೇಕಾದ್ರೆ ಚಿನ್ನು ಮಾತಿಗೆ ಕಾಂತಲಕ್ಷ್ಮಿ ಅವರು ಸಿಟ್ ಮಾಡ್ಕೊಂಡು ಏಯ್ ಚಿನ್ನು ಅಂತ ಅಂತಿದ್ದಾಗೆ ಯಾಕಮ್ಮ ನಾನು ಏನ್ ತಪ್ಪು ಮಾತಾಡ್ದೆ, ಮೋನಿಕನ್ ಬಗ್ಗೆ ಮಾತಾಡಿದ್ದು ನಿನ್ಗೇನಾದ್ರು ತಪ್ಪಾಗಿ ಅರ್ಥ ಆಯ್ತಾ ಅಂತಿದ್ದಾಗೇನೆ ನೆನ್ನೆ ಹಾಗೆಲ್ಲ ಏನು ಇಲ್ಲ ಕಣೆ ಚಿನ್ನು ಅಂತ ಕಾಂತಲಕ್ಷ್ಮಿ ಅವರು ಹೇಳ್ತಾರೆ. ಇನ್ನು ಕಾಂತಲಕ್ಷ್ಮಿ ಅವರು ಆ ಮನೆ ದಿನ ಬಂದು ಮನೆಯವರು ಬಂದು ಇಲ್ಲಿ ನಮ್ಮ ಕುನ್ಗುನು ಅನಿಕೇತ್ಗುನು ಒಂದು ವಾರದಲ್ಲಿ ಮದುವೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಭರವಸೆನೆ ಕೊಟ್ಟು ಹೋದ್ರು. ಆದರೆ ಅವರು ಆ ಮನೆಗೆ ಹೋದಾಗಿಂದನೂ ಸಹ ಮದುವೆ ವಿಚಾರವಾಗಿ ಅಥವಾ ಮೋನಿಕನ್ ವಿಚಾರವಾಗಿ ಒಂದು ಫೋನ್ ಕೂಡ ಬಂದಿಲ್ಲ. ಆ ಟೆನ್ಷನ್ ನಲ್ಲಿ ಇಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರೆ ನೀನ್ ಬಂದ್ಬಿಟ್ಟು ಅದು ವಿಷ, ಅದು ಕಹಿ, ಅದು ಸರಿ ಹೋಗಲ್ಲ, ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಮಾತಾಡ್ತಿದ್ಯಾ, ಇಲ್ಲಿಂದ ಏನೋ ಒಂದ್ ಮಾಡ್ತೀನಿ ಅದನ್ನ ತಿನ್ನಿ ಅಂತ ಹೇಳ್ಬಿಟ್ಟು ರೇಗಾಡ್ತಾರೆ. ಇನ್ನು ತನ್ನ ತಾಯಿ ಮಾತು ಕಾಂತಲಕ್ಷ್ಮಿ ಮಾತನ್ನ ಕೇಳಿಸ್ಕೊಂಡಂತಹ ಚಿನ್ನು ಅವರು ಸಾರಿ ಅಮ್ಮ, ಇನ್ನು ಚಿನ್ನು ಅವರು ಅಷ್ಟೇನಾ, ನಾನ್ ಏನೇನೋ ಅಂತ ಅನ್ಕೊಂಡ್ಬಿಟ್ಟೆ, ಟೆನ್ಷನ್ ಮಾಡ್ಕೊಂಬೇಡ ಸುಮ್ನೆ ಇರಮ್ಮ, ನಾನು ಗೌರಕ್ಕನ್ ಫೋನ್ ಮಾಡಿ ಕೇಳಿ ಏನಾಯ್ತು ಅಂತ ವಿಷಯನ ತಿಳ್ಕೊಂಡು ನಿನ್ನ ಹತ್ರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ತನ್ನ ತಾಯಿನ ಸಮಾಧಾನ ಮಾಡ್ತಾರೆ ಚಿನ್ನು ಅವರು. ಇನ್ನೊಂದ್ ಕಡೆ ಅಲ್ಲೇ ಇರುವಂತಹ ಮೋನಿಕಾ ಅವರು ತನ್ನ ಬೆಡ್ರೂಮ್ ಅಲ್ಲಿ ವಾರ್ಡ್ರೋಬ್ ನ ತೆಗೆದ್ಬಿಟ್ಟು ಎಲ್ಲಾ ಸೀರೆಗಳನ್ನ ತೆಗೆದು ಬೆಡ್ ಮೇಲೆ ಹಾಕ್ತಾ ಇರ್ತಾರೆ. ಎಲ್ಲಾ ಸೀರೆಗಳನ್ನ ಎತ್ಕೊಂಡು ನೋಡ್ಕೊಂಡು ಛೇ ಒಂದ್ ಸೀರೆನೂ ಕೂಡ ಚೆನ್ನಾಗಿಲ್ಲ, ನಾನು ಈ ರೀತಿ ಸೀರೆ ಉಟ್ಕೊಂಡು ಆ ದಿನ ಬಂದು ಫ್ಯಾಮಿಲಿಗೆ ಹೋದ್ರೆ ನನ್ನ ಬಗ್ಗೆ ಎಲ್ರು ಏನ್ ಅನ್ಕೊಳ್ಳೋದಿಲ್ಲ, ಮದ್ವೆ ಆಗ್ತಿದ್ದಾಗೆ ಅನಿಕೇತ್ನ ಕರ್ಕೊಂಡು ಹೋಗಿ ಒಳ್ಳೆ ಬಟ್ಟೆ ಶೋರೂಮ್ ಅಲ್ಲಿ ಒಳ್ಳೆ ಚೆನ್ನಾಗಿರುವಂತಹ 100 ಸೀರೆನಾದ್ರೂ ತೆಗೆಸ್ಕೊಬೇಕು, ತುಂಬಾ ಕಾಸ್ಟ್ಲಿ ಆಗಿರೋದನ್ನ ಅಂತ ಹೇಳ್ಬಿಟ್ಟು ಅಲ್ಲೇ ಬೆಡ್ ಮೇಲೆ ಕೂತ್ಕೋತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಈ ಕಡೆ ಅನಿಕೇತ್ ಅವರು ಮೋನಿಕಾ ಮನೆಗೆ ಬರ್ತಾರೆ. ಅನಿಕೇತ್ ಕಾರಿಂದ ಇಳಿದ್ಬಿಟ್ಟು ಛೇ ನಾನು ಹೋಗಿ ಇಂಥ ಮನೆ ಒಳಗಡೆ ಕಾಲಿಡ್ಬೇಕಾ, ಏನಾಗೋಯ್ತು ಎಲ್ಲ ಈ ಮೋನಿಕನಿಂದನೇ ಆಗಿದ್ದು ಅಂತ ಹೇಳ್ಬಿಟ್ಟು ಬೈಕೊಂಡು ಅಲ್ಲಿಂದ ಮನೆ ಒಳಗಡೆ ಹೋಗ್ತಾರೆ. ಇನ್ನು ಈ ಕಡೆ ಚಿನ್ನು ಮತ್ತೆ ಅವ್ರ ತಾಯಿ ಕಾಂತಲಕ್ಷ್ಮಿ ಅವರು ಕೂತ್ಕೊಂಡು ಹಾಗಲಕಾಯಿನ ಹಚ್ತಿರ್ತಾರೆ. ಸಡನ್ ಆಗಿ ಈ ಕಡೆ ಕಾಂತಲಕ್ಷ್ಮಿ ಅವರು ಬಾಗ್ಲ ಹತ್ರ ಬಂದು ನಿಂತಿರೋ ಅನಿಕೇತ್ನ ನೋಡ್ಬಿಟ್ಟು ಎದ್ದು ನಿಂತ್ಕೋತಾರೆ. ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮಾತ್ರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು for watching my YouTube channel.